ಅಧ್ಯಾಯ 1. ಒಟ್ನಲ್ಲಿ ಕ್ರಾಂತಿ ಆಗ್ಬೇಕಪ್ಪ ಎಂದು ನಿಟ್ಟುಸಿರು ಬಿಡುತ್ತಾ ಜೋಸೆಫ್ ಅಂಗಾರ ತನಗೆ ತಾನೇ ಎಂಬಂತೆ ಹೇಳಿಕೊಂಡ. ಕೆಸರೂರಿನ ಪೇಟೆಯ ಕೊನೆಯಲ್ಲಿ ಹಾಕಿದ್ದ ಕಲ್ಲು ಬೆಂಚಿನ ಮೇಲೆ 4 ಮಿತ್ರವರಿಯರು ಕುಳಿತುಕೊಂಡು ಅಂತಿಮವಾಗಿ ತೀರ್ಮಾನಕ್ಕೆ ಬಂದಿದ್ದರು. ಕೆಸರೂರಿನ ಜೂನಿಯರ್ ಕಾಲೇಜಿನ ಅರ್ಥಶಾಸ್ತ್ರ ಅಧ್ಯಾಪಕ ಡಾಕ್ಟರ್ ರಾಮಚಂದ್ರನ ಪಟ್ಟಾ ಶಿಷ್ಯರಾದ ಈ 4 ಹಲವು ದಿನಗಳ ಶಿಷ್ಯವೃತ್ತಿಯ ನಂತರ ಒದಗಿದ ಜ್ಞಾನೋದಯ ಇದು. ಇದಕ್ಕೆ ಕಾರಣ ಆರ್ಥಿಕ ಒತ್ತಡವೋ, ಸಾಮಾಜಿಕ ಕಳಕಳಿಯೋ, ರಾಜಕೀಯ ಮಹತ್ವಾಕಾಂಕ್ಷೆಯೋ ಎಂಬುದು ಅವರಿಗೂ ತಿಳಿಯದ ವಿಷಯವಾಗಿತ್ತು. ಈ 4 ಮೊದಲು ಇಂಗ್ಲಿಷ್ ಅಧ್ಯಾಪಕ ಜೀವಣ್ಣನ ಶಿಷ್ಯವೃತ್ತಿ ಮಾಡುತ್ತಾ ದಾರಿಯಲ್ಲಿ ಹೋಗಿ ಬರುವ ಕೆಸರೂರಿನ ಹುಡುಗಿಯರನ್ನೆಲ್ಲ ಪ್ರೀತಿಸಿ ಸುಸ್ತಾಗಿ ಲಾಚಾರಾಗಿ ಹೋಗಿದ್ದರು. ಸೂಟ್ ಹಾಕಿ, ಬೂಟ್ ಹಾಕಿ, ಟೈ ಕಟ್ಟಿ, ಸಿಗರೇಟ್ ಎಳೆದು, ಸಿಳ್ಳೆ ಹೊಡೆದು, ಕೆಮ್ಮಿ, ಅಡ್ಡಾಡಿ, ನಮೂನೆ ಪೋಸ್ಗಳಲ್ಲಿ ನಿಂತು ಏನೇನು ಮಾಡಿದ್ರು ಒಬ್ಬ ಮನದನೆಯ ಮನದ ಮೇಲೂ ಪರಿಣಾಮ ಬೀರಲಾಗದೆ ಕೊನೆಗೆ ಅವನ್ನೆಲ್ಲ ತೆಗೆದು ಬಿಸಾಕಿ ಖಾದಿ ಜುಬ್ಬಾ ಪೈಜಾಮಕ್ಕೆ ಇಳಿದು ರಾಮಚಂದ್ರನ ಶಿಷ್ಯರಾಗಿದ್ರು. ಅವರಿಗೆ ಈಗ ಯೋಚಿಸ್ಕೊಂಡ್ರೆ ನಿಜವಾಗಿಯೂ ಬೇಸರ ತರ್ತಿದ್ದು ಇಂಗ್ಲಿಷ್ ಅಧ್ಯಾಪಕರು ಪಾಠ ಮಾಡ್ತಾ ಹೇಳ್ತಿದ್ದ ಸುಂದರ ಪ್ರೇಮ ಗೀತೆಗಳು, ಕಥೆಗಳು ಮತ್ತು ಕನ್ನಡ, ಹಿಂದಿಯ ಪ್ರೇಮ ಕಥೆಗಳ ಚಲನಚಿತ್ರಗಳು ಇವೆಲ್ಲ ಬೇರೊಂದು ಲೋಕದ ಪುರಾಣಗಳೆಂದು ಅವರಿಗೆ ಈಗ ಮನದಟ್ಟಾಗತೊಡಗಿತ್ತು. ಅವರ ಎದೆಯೊಳಗಿನ ಅದಮ್ಯ ಪ್ರೇಮ ಶರದಿಯನ್ನು, ತ್ಯಾಗಮಯತೆಯನ್ನು, ಸಾಹಸ ಪ್ರಿಯತೆಯನ್ನು ಅರಿಯುವ ಯೋಗ್ಯತೆ ಈ ಕೆಸರೂರಿನ ಹುಡುಗಿಯರಿಗೆ ಇಲ್ಲ ಎನ್ನುವ ತೀರಾ ವಿಷಾದಕರ ನಿರ್ಣಯಕ್ಕೆ ಅವರು ಬಂದಿದ್ರು. ಆದ್ರೆ ಅವರಿಗೆ ಇದಕ್ಕಿಂತ ಮಿಗಿಲಾಗಿ ಅವರ ಅವ್ಯಕ್ತ ಪ್ರೇಮದ ಅಮೂಲ್ಯತೆಯನ್ನರಿಯದ ಆ ಹುಡುಗಿಯರು ಕಿಸಿ ನಗುತ್ತಾ ಮರೆಯಲ್ಲಿ ನದಿಗಳಂತೆ ನಿಂತು ಏನನ್ನು ಪಿಸುಗುಟ್ಟುವ ಗೂಬೆ ಹುಡುಗರೊಡನೆ ಮಾತನಾಡುವುದನ್ನು ನೋಡಿದ್ರಂತೂ ಹೊಟ್ಟೆ ತೊಳಸು ಬರ್ತಿತ್ತು. ಇವೆಲ್ಲದರ ಒಟ್ಟಿನ ಪರಿಣಾಮವಾಗಿ ಅವರು ಅಲ್ಲಿ ಕುಳಿತುಕೊಂಡು ಇಡೀ ಸಮಾಜದ ಅನ್ಯಾಯ, ಅಸಮಾನತೆ, ಕಂದಾಚಾರ, ಎಲ್ಲದರ ಮೇಲೆ ರೋಷಗೊಂಡು ಒಟ್ಟಿನಲ್ಲಿ ಕ್ರಾಂತಿಯಾಗಬೇಕು ಎಂದು ಒಂದು ಸರ್ವಾನುಮತದ ನಿರ್ಣಯ ತಗೊಂಡ್ರು. ಆ ನಿರ್ಣಯದಿಂದ ಅವರ ಮನಸ್ಸಿಗೆ ಎಷ್ಟೋ ಸಮಾಧಾನ ಮತ್ತು ನೆಮ್ಮದಿ ಬರತೊಡಗಿತ್ತು. ಹಿಂದೊಮ್ಮೆ ಜಾತಿ ವಿನಾಶ ಕಾರ್ಯಕ್ರಮ ಮಾಡಿ ಅಂತರ್ಜಾತೀಯ ವಿವಾಹವಾಗಬೇಕು, ಜಾತಿಗಳನ್ನೆಲ್ಲ, ಕಂದಾಚಾರವನ್ನು, ಮೂಢನಂಬಿಕೆಗಳನ್ನು ತಿರಸ್ಕರಿಸಬೇಕು ಎಂದೆಲ್ಲ ತೀರ್ಮಾನ ತಗೊಂಡಿದ್ದಾಗ್ಲೂ ಅವರಿಗೆ ತಾತ್ಕಾಲಿಕವಾಗಿ ಹೀಗೆ ನೆಮ್ಮದಿ ಆಗಿತ್ತು. ಆದ್ರೆ ಏನ್ ಮಾಡೋದು, ಆ ತೀರ್ಮಾನ ತೆಗೆದುಕೊಂಡ ಯುವ ಸಮುದಾಯದಲ್ಲಿ ಯಾವ ಯುವತಿಯೂ ಇರಲಿಲ್ಲ. ಅವರಲ್ಲಿ ಹೊತ್ತಿ ಉರಿಯುತ್ತಿದ್ದ ಪ್ರೀತಿಯ ಧಾವಾಗ್ನಿಯನ್ನ ಕಂಡರೆ ಹುಡುಗಿಯರು ದಿಗಲು ಬಿದ್ದು ಹತ್ರನೇ ಬರ್ತಿರ್ಲಿಲ್ಲ. ಹುಡುಗಿಯರು ಇವರಂತೆಯೇ ಏಕಕಾಲದಲ್ಲಿ ತೀರ್ಮಾನ ತಗೊಳ್ಳದ ಕಾರಣ ಈ ಹುಡುಗರು ತಮ್ಮ ತೀರ್ಮಾನಗಳನ್ನು ಜಾರಿಗೆ ತರಲು ಸಾಧ್ಯವೇ ಆಗ್ಲಿಲ್ಲ. ಆದ್ರೆ ಈಗ ಹಾಗಲ್ಲ. ಕ್ರಾಂತಿಗೆ ಏಕಪಕ್ಷೀಯ ತೀರ್ಮಾನವೇ ಸಾಕು. ಕೆಸರೂರಿನ ದ್ರೋಹಿ ಅಧಿಕಾರಶಾಹಿಗೂ, ದಬ್ಬಾಳಿಕೆಗಾರರಿಗೂ ಮತ್ತು ಮುಖ್ಯವಾಗಿ ಕೆಸರೂರಿನ ಲಂಗದ ಹುಡುಗಿಯರಿಗೂ ಕ್ರಾಂತಿಯಿಂದ ಸರಿಯಾಗಿ ಬುದ್ಧಿ ಕಲಿಸಬಹುದೆಂದು ಅವರ ತೀರ್ಮಾನಕ್ಕೆ ಬಂದಿದ್ದರು. ಅವರಲ್ಲೊಬ್ಬ ರಾಮಪ್ಪ. ಅವನದು ಕೊಂಚ ಬೆಕ್ಕಿನ ಕಣ್ಣು, ಕೆಂಚು ಕೂದಲು, ಬೆಳ್ಳಗಿದ್ದ ಅವನನ್ನು ಎಲ್ಲರೂ ಇಂಗ್ಲಿಷ್ ಗೌಡ ಎಂದೇ ಕರೆಯುತ್ತಿದ್ದರು. ಮೊದಲು ಅದರ ಬಗ್ಗೆ ಅವನಿಗೆ ಹೆಮ್ಮೆ ಇತ್ತು. ಅವನಿಗೆ ತನ್ನ ಪ್ರೀತಿಯ ಸಕಲ ಪ್ರಯತ್ನವೂ ಸೋಲತೊಡಗಿದಾಗ ತನ್ನ ಕೆಂಚು ಕೂದಲು, ಬೆಕ್ಕಿನ ಕಣ್ಣಿನ ಬಗ್ಗೆ ಜಿಗುಪ್ಸೆ ಬರತೊಡಗಿತ್ತು. ತನ್ನ ಅಜ್ಜಿಯೋ ಮುತ್ತಜ್ಜಿಯೋ ಯಾವಳೋ ಹಿಂದೆ ಯಾವುದೋ ಯುರೋಪಿಯನ್ ಜೊತೆ ಮಲಗಿರಬೇಕು ಹಡವೆಲ್ಲೋಡಿ ಎಂದು ತನ್ನ ಪೀಳಿಗೆಯ ಪುರಾತನರನ್ನು ನೆನೆದು ಬೈದುಕೊಂಡಿದ್ದ. ಇನ್ನೊಬ್ಬ ಚಂದ್ರ. ಚೀನಿಯರ ತರಹ ಸಣ್ಣ ಕಣ್ಣು, ಚಂಗೇಸ್ ಖಾನನ ತರಹ ಮೀಸೆ, ಅದು ತುಟಿಯ ತುದಿಗಳಲ್ಲಿ ಮಾತ್ರ. ಗಡ್ಡ ಮೀಸೆ ಕ್ರಮಬದ್ಧವಾಗಿ ಮುಖದ ಮೇಲೆ ಉದ್ಭವಿಸಲಿಲ್ಲವಲ್ಲ ಎನ್ನುವ ಕಿರಿಕಿರಿ ಆತನಿಗೆ. ಯಾರೋ ಬ್ಲೇಡ್ ತಾಕ್ಸಿದ್ರೆ ಹುಡುಗಿರ್ಗೂ ಮೀಸೆ ಬರುತ್ತೆ ಅಂತ ಹೇಳಿದ್ರಿಂದ ದಿನಕ್ಕೆ 4 ಬಾರಿ ಗಡ್ಡ ಏರ್ಕೇಳುತ್ತಿದ್ದ. ಮತ್ತೊಬ್ಬ ಜೋಸೆಫ್ ಅಂಗಾರ. ಕೊಂಚ ಕರ್ರಗೆ ಕುಳ್ಳಗಿದ್ದ. ಈತನ ಕೂದಲು ನಿಗ್ರೋಗಳ ಕೂದಲಿನಂತೆ ಗುಂಗುರು ಸುತ್ತಕೊಂಡಿತ್ತು. ಕನ್ನಡ ಜಿಲ್ಲೆಯ ಕಡೆಯವನಾದ ಈತನ ಪೂರ್ವಿಕರು ಯಾರೋ ಕೊಲೆಯರ ಜಾತಿಯಿಂದ ಮತಾಂತರಗೊಂಡಿದ್ದರಿಂದಲೇ ಈತನ ತಂದೆ ರೋಡ್ರಿಕ್ಸರ ತೋಟದಲ್ಲಿ ರೈಟರ್ ಆಗಲು ಸಾಧ್ಯವಾಗಿತ್ತು. ಇಲ್ಲದಿದ್ದರೆ ಇಂದಿಗೂ ಅಂಗಾರನಿಗೆ ಈ 3 ಮಧ್ಯೆ ಸಮಾನ ಸ್ಕಂದನಂತೆ ಆತ್ಮಾಭಿಮಾನದಿಂದ ಕೂರಲು ಸಾಧ್ಯವಾಗುತ್ತಿರಲಿಲ್ಲ. 4ನೇವನು ರಮೇಶ. ಚಿಕ್ಕನಿಂದಿನಲ್ಲೇ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದ ಅವನು ಕೆಸರೂರಿನ ಶರಾಬು ಅಂಗಡಿಗಳಲ್ಲಿ ಶರಾಬು ಅಳೆದು ಕೊಡುವ ಕೆಲಸ ಮಾಡುತ್ತಿದ್ದ. ಕಾಲೇಜಿನ ಸಮಯ ಬಿಟ್ಟು ಉಳಿದೆಲ್ಲ ಸಮಯ ಬಹುಪಾಲು ಅಲ್ಲೇ ಆತ ಕಳೆಯಬೇಕಿತ್ತು. ಅಲ್ಲಿ ದಿನ ಕುಡುಕರ ಜೊತೆ ವ್ಯವಹರಿಸಿ, ಜೊತೆಗೆ ಕಳ್ಬಟ್ಟಿ ಕಾಯಿಸುವವರ ಮನೆ ರೈಡಿಂಗ್ಗಳಿಗೆಲ್ಲ ಹೋಗಿ ಅವನು ಹೊರಟು ಬಿದ್ದು ಹೋಗಿದ್ದ. ಅವನನ್ನ ಎಲ್ಲರೂ ರೌಡಿ ಅಂತ ತಿಳಿದಿದ್ರು. ಇಷ್ಟಾದ್ರೂ ರಮೇಶ ಮೂಲತಃ ಒಳ್ಳೆಯವನೇ ಆಗಿದ್ದ. ಶರಾಬಿನ ವ್ಯವಹಾರಗಳು, ಅದರಲ್ಲಿ ಅವರ ಲಂಚ, ವ್ಯಭಿಚಾರ ಇತ್ಯಾದಿಗಳನ್ನೆಲ್ಲ ನೋಡಿ ಅವನಿಗೆ ಇವೆಲ್ಲದರ ಮೇಲೆ ಆಳವಾದ ರೇಜಿಗೆ ಉಂಟಾಗಿತ್ತು. ಅವನಿಂದಲೇ ಮಿಕ್ಕನವನ 3 ಮಿತ್ರರಿಗೂ, ಗುರು ರಾಮಚಂದ್ರನಿಗೂ ಕೆಸರೂರಿನಲ್ಲಿ ತುಂಬ ತುಳುಕುತ್ತಿದ್ದ ಅನಾಚಾರ, ಅತ್ಯಾಚಾರಗಳ ಪರಿಚಯವಾಗಿದ್ದು ಈ 4 ಒಟ್ಟಿನಲ್ಲಿ ಕ್ರಾಂತಿ ಆಗ್ಬೇಕಾಗಿತ್ತು. ದೇಶ, ಸಮಾಜ, ಸರ್ಕಾರಗಳಿಗಿಂತ ಮುಖ್ಯವಾಗಿ ಬದಲಾವಣೆ ಬೇಕಾಗಿದ್ದುದು ಇವರಿಗೆ. ಪ್ರೀತಿಯ ಪ್ರೇಮದ ಶನಿ ಅವರಿಗೆ ಯಾವ ತರ ಹಿಡಿದೆತ್ತೆಂದರೆ ವರ್ಣಿಸಲಸದಳ. ಎಲ್ಲಾ ಧ್ವನಿಗಳು, ಆಕಾರಗಳು, ಮಾತಿನ ಅರ್ಥಗಳು, ಒನಕೆ, ಒರಳು, ಬಲ್ಪು, ಬಲೂನು, ಹಾರ್ನು, ಜೇಬು, ಪರ್ಸು, ಮೇಜು, ಡ್ರಾ ಮುಂತಾದವೆಲ್ಲವೂ ಪ್ರತೀಕವಾಗಿ ಪ್ರತಿಯೊಂದರ ಮುಖಾಂತರವೂ ಕೆಸರೂರಿನ ಹುಡುಗಿಯರು ಯಮಯಾತನೆ ಕೊಡತೊಡಗಿದ್ದರು. ಅವರು ಎದುರು ಬಂದ್ರೆ ಗಾಬರಿ, ತಿರುಗಿ ಹೋದ್ರೆ ಹತಾಶೆ, ಇವ್ರತ್ತ ತಿರುಗಿದ್ರೆ ಏನಿದ್ರ ಅರ್ಥ ಅನ್ನೋ ಆತಂಕ, ನೋಡದೇ ಇದ್ರೆ ತಮ್ಮ ಮೀಸೆ, ಕ್ರಾಪು, ರೂಪು, ಆಕಾರಗಳ ಮೇಲೆಲ್ಲ ರೋಷ.
ಇದು ಹೀಗೆ ಮುಂದುವರೆದಿದ್ದರೆ ಅವರಿಗೆ ಒಬ್ಬೊಬ್ಬರಾಗಿ ಕಾಯಿಲೆ ಹಿಡಿದು ಸಾಯುವುದು ಖಚಿತವಾಗಿತ್ತು. ಇಂಥ ಸಂದರ್ಭಕ್ಕೆ ಸರಿಯಾಗಿ ಡಾಕ್ಟರ್ ರಾಮಚಂದ್ರ ಕೆಸರೂರಿಗೆ ವರ್ಗವಾಗಿ ಬಂದ. ಬೇರೆಲ್ಲೋ ಆತ ಹುಡುಗರನ್ನು ಪ್ರೇರೇಪಿಸಿ ದೊಂಬಿಗೆ ಕಾರಣನಾದ ಆತನನ್ನು ಶಿಕ್ಷಿಸಲು ಹೊಸಗವೇ ಕೆಸರೂರಿಗೆ ವರ್ಗ ಮಾಡಿದ್ರು. ಆತ ಬರುವ ಮೊದಲೇ ಅಪಾರ ಪಾಂಡಿತ್ಯವುಳ್ಳ ಮೇಧಾವಿ ಎಂದು ಕೆಸರೂರಲ್ಲಿ ಸುದ್ದಿಯೂ ಆಗಿತ್ತು. ಜೊತೆಗೆ ಆತ ಮೊದಲಿದ್ದ ಕಡೆಯೆಲ್ಲ ಊರೆಲ್ಲ ದಂಗೆಯಾಗಲು ಆತನೇ ಕಾರಣನೆಂದು, ಅವನ ನಕ್ಸಲ್ಬಾರಿ ಕಮ್ಯುನಿಸ್ಟನೆಂದು ಹಲವರು, ಮತ್ತೆ ಕೆಲವರು ಅವನು ಅಮೆರಿಕದ CIA ಏಜೆಂಟನೆಂದು ಗುಸುಗುಸು ಮಾತಾಡ್ತಿದ್ರು. ಬಂದಾಗ ನೋಡಿದ ತಮ್ಮ ಹುಡುಗರಿಗೆ ಆತ ಎಲ್ಲರ ತರ ನರಮನುಷ್ಯನಂತೆ ಇರುವುದನ್ನು ಕಂಡು ತುಂಬಾ ಸಮಾಧಾನವೇನೋ ಆಗಿತ್ತು. ಹುಡುಗರು ತಲೆದೂಗುವಂತೆ ಮಾತನಾಡುವುದರಲ್ಲಿ ರಾಮಚಂದ್ರ ನಿಪುಣ. ಪ್ರೀತಿ, ಪ್ರೇಮ, ಮದುವೆ ಇವೆಲ್ಲ ಈ ನಾಶವಾಗುತ್ತಿರುವ ದೇಶದಲ್ಲಿ ಅರ್ಥಹೀನ. ಅಪ್ಪನ ಆಸ್ತಿಯ ಮೇಲೆ ಹೊಟ್ಟೆ ಉರಿಯುವ ಪರತಂತ್ರ ಜೀವಿಗೆ ಆತ್ಮವೇ ಇರುವುದಿಲ್ಲ. ದೇಶವನ್ನು ಪ್ರೀತಿಸುವವರು ಮಾತ್ರ ಹೆಣ್ಣನ್ನು ನಿಜವಾದ ಅರ್ಥದಲ್ಲಿ ಪ್ರೀತಿಸಬಲ್ಲ ಎಂದೆಲ್ಲ ಗಂಭೀರವಾಗಿ ಕ್ಲಾಸಿನಲ್ಲಿ ರಾಮಚಂದ್ರ ಭಾಷಣ ಕೊರೆದ. ಸ್ತ್ರೀ ಸ್ವಾತಂತ್ರ್ಯ, ಸಮಾನತೆ ಮುಂತಾದವುಗಳ ಮೇಲೆ ಹುಡುಗರಿಗೆ ಸಾಕಷ್ಟು ಭಾಷಣ ಕೊಟ್ಟ. ಅವನ ಮಾತಿಗೆ ಮೆಚ್ಚಿ ತಲೆದೂಗಿ ನಮ್ಮ ಕ್ರಾಂತಿಕಾರಿಗಳು ದೇಶವನ್ನು ಪ್ರೀತಿಸಲಾರಂಭಿಸಿದ್ರು. ನಿಮ್ಮಲ್ಲಿ ನಿಜವಾದ ಪ್ರೀತಿ, ಆತ್ಮಗೌರವ, ಅಭಿಮಾನ ಇದ್ರೆ ನೀವು ಈ ದೇಶವನ್ನ ಪ್ರೀತಿಸಬೇಕು ಎಂದ್ರೆ ಈ ದೇಶವನ್ನ ಪ್ರೀತಿಸಲು ಯೋಗ್ಯವಾದ ದೇಶವನ್ನಾಗಿ ಬದಲಾಯಿಸಿಕೊಳ್ಬೇಕು ಎಂದು ರಾಮಚಂದ್ರ ಹೇಳ್ತಿದ್ದ. ಪಾಪ ನಮ್ಮ ಕ್ರಾಂತಿಕಾರಿಗಳಿಗೆ ನಿಜವಾದ ಪ್ರೀತಿಯೋ ಕೋಟಾ ಪ್ರೀತಿಯೋ ಅಂತೂ ಒಟ್ನಲ್ಲಿ ಅದು ತುಂಬಿ ತುಳುಕ್ತಿತ್ತು. ಆದ್ರೆ ಅದಕ್ಕೆ ಅಡ್ಡಿಯಾಗಿರುವವರು ನಮ್ಮ ದೇಶದ ಸಮಾಜ, ರಾಜಕಾರಣಿಗಳು, ಅಧಿಕಾರಶಾಹಿ, ಸರ್ಕಾರಿ ಇತ್ಯಾದಿಗಳೆಲ್ಲ ಎಂಬುದು ಗೊತ್ತಿರಲಿಲ್ಲ. ಅವರು ಆ ಕೆಸರೂರಿನ ಹುಡುಗಿಯರೇ ಗಟ್ಟಿ ಮನಸ್ಸಿನಿಂದ ಧೈರ್ಯ ಮಾಡ್ತಾ ಇಲ್ಲ ಎಂದಷ್ಟೇ ತಿಳಿದಿದ್ರು. ಆದ್ರೆ ರಾಮಚಂದ್ರನ ಶಿಷ್ಯರಾದ ನಂತರ ಅವನ ಹೊಸ ತರ್ಕದಿಂದ ಗೊತ್ತಾಯ್ತು, ಈ ತಹಸೀಲ್ದಾರ, BDO, DC, ಸಂಪನ್ನ ಶ್ರೀಮಂತರು, ಬಡ್ಡಿ ವಸೂಲಿ ಮಾರ್ವಾಡಿಗಳು ಎಲ್ಲ ತಮ್ಮ ಅದೃಶ್ಯ ಹಸ್ತದಿಂದ ಅಡ್ಡಿಪಡಿಸುತ್ತಿರುವ ನಿಜವಾದ ವೈರಿಗಳೆಂದು. ಇದನ್ನೆಲ್ಲ ಸೂತ್ರೀಕರಿಸಿಯೇ ಅವರು ಹೇಳಿದ್ದು ಒಟ್ನಲ್ಲಿ ಕ್ರಾಂತಿಯಾಗಬೇಕು ಎಂಬ ಒಮ್ಮತದ ತೀರ್ಮಾನಕ್ಕೆ ಬಂದದ್ದು. ಅವರ ಮುಂದಿನ ಕಾರ್ಯಕ್ರಮ ಏನೇ ಇರಲಿ, ಅವರ ಈ ತೀರ್ಮಾನವಂತೂ ಅವರ ಮನಸ್ಸಿಗೆ ನೆಮ್ಮದಿ ತಂದಿತ್ತು. ಕುಳಿತಾಗ ನಿಂತಾಗ ಪ್ರತಿಯೊಂದು ನಾಡಿ ತುಡಿತದೊಳಗೂ ಹೃದಯದ ಮಿಡಿತದೊಳಗೂ ಹೊಕ್ಕಿ ಪೀಡಿಸುತ್ತಿದ್ದ ಕೆಸರೂರಿನ ಹುಡುಗಿಯರ ಕಾಟವನ್ನು ಕೊಂಚ ಮಟ್ಟಿಗಾದರೂ ಶಮನ ಮಾಡಿತ್ತು. ಅಧ್ಯಾಯ 2. ಹಲೋ, ಗುಡ್ ಈವ್ನಿಂಗ್. ಮೈ ನೇಮ್ ಇಸ್ ಅಂಗಾಡಿ, ಸಾಮಾನಂದನ ಅಂಗಾಡಿ ಎನ್ನುತ್ತಾ ಒಂದು ಎತ್ತರದ ಆಕೃತಿ ಕೆಸರೂರಿನ ವಿಶ್ವಭವನ ಕಾಫಿ ಬಾರಿನ ಮೆಟ್ಟಲು ಹೊತ್ತಿ ಅದರ ಮೂಲೆಯೊಂದರಲ್ಲಿ ಟೇಬಲ್ಲಿನ ಸುತ್ತ ಕುಳಿತಿದ್ದ ಮೂವರ ಹತ್ತಿರ ಬಂದು ನಿಂತು. ಅವರು 3 ಜನ ಕಾಫಿ ಕುಡಿಯುತ್ತಾ ಕೆಳ ಹೊತ್ತಿನಿಂದ ಮಾತನಾಡುತ್ತಾ ಕುಳಿತಿದ್ರು. ಅವರು ಬಂದ ಆ ಆಗಂತುಕ ವ್ಯಕ್ತಿಯ ವಿಚಿತ್ರ ಹಾವಭಾವವನ್ನು, ವಿಲಕ್ಷಣ ಕನ್ನಡದ ಮಾತನ್ನು ಗಮನಿಸಿ ಚಕಿತರಾದ್ರು. ಅವರಿಗೆ ಬಂದ ವ್ಯಕ್ತಿಗೆ ಯಾವ ರೀತಿ ಪ್ರತಿಕ್ರಿಯೆ ತೋರಬೇಕೆಂದೇ ತೋಚಲಿಲ್ಲ. ಬಂದ ವ್ಯಕ್ತಿ ತಮ್ಮ ಪರಿಚಯ ಏನನ್ನೂ ಹೇಳಿಕೊಳ್ಳೋದು ಬೇಡ, ನಾನು ನಿಮ್ಮನ್ನೆಲ್ಲ ಚೆನ್ನಾಗಿ ಬಲ್ಲೆ ಎಂದ. ಟೇಬಲ್ಲಿನಲ್ಲಿ ಸುತ್ತ ಕುಳಿತಿದ್ದ ಮೂವರು ಮತ್ತಷ್ಟು ಇದರಿಂದ ಚಕಿತರಾದ್ರು. 3 ಜನರು ಎಷ್ಟೊಂದು ತಮ್ಮ ನೆನಪಿನ ದಿಗಂತಗಳನ್ನೆಲ್ಲ ಹುಡುಕಾಡಿದ್ರು ಆತ ಯಾರೆಂದು ತೋಚಲೇ ಇಲ್ಲ. ಆದ್ರೂ ಆತ ಪಕ್ಕದಲ್ಲೇ ನಿಂತಿದ್ದರಿಂದ ಬೇರೆ ದಾರಿ ಕಾಣದೆ ಹಸನ್ಮುಖ ತೋರುತ್ತಾ ನಿಂತಿದ್ದ ವ್ಯಕ್ತಿಗೆ ಅಲ್ಲೇ ಪಕ್ಕದಲ್ಲಿದ್ದ ಕುರ್ಚಿ ಎಳೆದುಕೊಟ್ಟು ಕುಳಿತುಕೊಳ್ಳುವಂತೆ ಹೇಳಿದ್ರು. ಬಂದ ವ್ಯಕ್ತಿ ಕುಳಿತುಕೊಂಡು ಸಾವಧಾನವಾಗಿ ಸಿಗರೇಟ್ ಹತ್ತಿಸುತ್ತಾ ಕುಳಿತಿದ್ದ ಮೂವರಲ್ಲಿ ಒಬ್ಬರನ್ನು ತೋರಿಸುತ್ತಾ, ತಾವು ಮಿಸ್ಟರ್ ಹೆಗಡೆ, ಸಂಶೋಧನಾ ಕ್ಷೇತ್ರದ ಪೆಥಾಲಜಿಸ್ಟ್ ಅಲ್ವೇ? ನೀವು ಸಿದ್ದಪ್ಪ, ಸಂಶೋಧನಾ ಕ್ಷೇತ್ರದ ಕೀಟಶಾಸ್ತ್ರಜ್ಞ ಅಲ್ವೇ ಎಂದು ಇನ್ನೊಬ್ಬರತ್ತ ತಿರುಗಿದ. ಸಿದ್ದಪ್ಪನೂ ಹೆಗಡೆಯೂ ನಸುನುಗುತ್ತಾ ಹೌದೆಂದು ತಲೆ ಆಡಿಸಿದ್ರು. ಇವರು ಯಾರೋ ಗೊತ್ತಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ಪಕ್ಕದಲ್ಲಿದ್ದ 3ನೇಯವರತ್ತ ತಿರುಗಿದ್ದ. ನಾನು ರಾಮಚಂದ್ರ ಅಂತ, ಇಲ್ಲಿ ಜೂನಿಯರ್ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಅಧ್ಯಾಪಕ. ಯಾರು? ತಾವು TR ರಾಮಚಂದ್ರ ಅಂತ ಮೈಸೂರಿನಲ್ಲಿ ಇದ್ರಲ್ಲ ಅವರು? ಹೌದು ಅಂದ ರಾಮಚಂದ್ರ. ಓಹ್, ವಂಡರ್ಫುಲ್. ನಮ್ಮ ಸರ್ಕಾರದ ಪಂಚವಾರ್ಷಿಕ ಯೋಜನೆ ಮೇಲೆ ನೀವು ಬರೆದ ಕಾಮೆಂಟ್ ಅನ್ನು ಓದಿದ್ದೆ. ಬಹಳ ಚೆನ್ನಾಗಿ ಓದಿದ್ದೀರಾ, ತುಂಬಾ ಸಂತೋಷ ಆಯ್ತು ತಮ್ಮನ್ನ ಭೇಟಿ ಮಾಡಿದ್ದು ಎನ್ನುತ್ತಾ ಆಗುಂತಕ ಕೈ ಕುಲುಕಿದ. ಟೇಬಲಿನ ಪಕ್ಕ ಕುಳಿತಿದ್ದ ಮಿಕ್ಕರಿಬ್ಬರಿಗೂ ತಮಗೇ ಗೊತ್ತಿಲ್ಲದ ರಾಮಚಂದ್ರನ ಕೀರ್ತಿಗೆ ಚಕಿತರಾದರು. ರಾಮಚಂದ್ರ ಬಂದ ವ್ಯಕ್ತಿಯನ್ನು ತೀಕ್ಷ್ಣವಾಗಿ ಅವಲೋಕಿಸಿದ. ಯಾವುದೋ ಕೊಂಪೆಯಲ್ಲಿ ತನ್ನ ಲೇಖನ ಓದಿ ಕೈ ಕುಲುಕುವ ಈತನನ್ನು ನೋಡಿ ಅವನೂ ಚಕಿತನಾಗಿದ್ದ. ತಾವು ಯಾರು ಅಂತ ಸರಿಯಾಗಿ ಗೊತ್ತಾಗ್ಲಿಲ್ಲ ಮಿಸ್ಟರ್ ಅಂಗಾಡಿ ಎಂದ ರಾಮಚಂದ್ರ. ಓಹ್ ಸಾರಿ, ನಾನು ಪರಿಚಯ ಹೇಳ್ಕೊಳ್ಳೇ ಇಲ್ಲ, ಸಾರಿ. ನಾನು ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಆಲಪಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ಎಂದ ಅಂಗಾಡಿ. ಯಾವುದು, ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿಯೋ ಅಥವಾ ಸ್ಟೇಟ್ ಇಂಟೆಲಿಜೆನ್ಸೋ? ಇಂಟೆಲಿಜೆನ್ಸ್ ಎನ್ನುತ್ತಿದ್ದಂತೆ ಅವರ ಮೂವರಲ್ಲೂ ಏನೋ ಒಂದು ತರ ಅಪರಾಧಿ ಪ್ರಜ್ಞೆ, ಎಚ್ಚರಿಕೆಯ ಮನೋಭಾವ ಮೂಡತೊಡಗಿತು. ಇನ್ಯಾವ ಹೊಸ ಗ್ರಹಚಾರ ಕಾದಿದೆಯೋ ಎಂದುಕೊಂಡು ಸಿದ್ದಪ್ಪ ಹೆಗಡೆ ಏನಾದರೂ ನೆವ ಹೇಳಿ ಇಲ್ಲಿಂದ ಗಾಡಿ ಬಿಡುವುದು ಒಳ್ಳೆಯದು ಎಂದು ಯೋಚಿಸಿದರು. 100 ಕಡೆ ಅನೇಕ ಜನರಿಗೆ ಪರಿಚಯ ಹೇಳಿಕೊಂಡ ಅಭ್ಯಾಸವಿದ್ದ ಅಂಗಾಡಿಗೆ ಅವರ ಮನದೊಳಗಿನ ಅಳುಕು ಗಮನಕ್ಕೆ ಬಂತು. ಅವನು ಅವರ ಈ ಅಳುಕನ್ನು ನಿವಾರಿಸಲು ಎಂಬಂತೆ ತನ್ನ ಬಗೆಗಿನ ವಿವರ ಕೊಡತೊಡಗಿದ. ವಾಸ್ತವವಾಗಿ ನನ್ನ ಹೆಸರು ಈ ತರ ಅಂಗಾಡಿ ಅಲ್ಲ ಸರ್. ನಾನು ಹುಟ್ಟಿ ಬೆಳೆದಿದ್ದು ಇದೇ ಕೆಸರೂರಿನಿಂದ 8 ಮೈಲಿ ದೂರದಲ್ಲಿ ಅಂಗಡಿಯನ್ನ ಗ್ರಾಮ. ಆ ಗ್ರಾಮಕ್ಕೆ ನಮ್ಮಪ್ಪ ಪಟೇಲ್ರು. ನನ್ನ ಹೆಸರು ಶಾಮೇಗೌಡ ಅಂತ. ಕಲ್ಕತ್ತಾದಲ್ಲಿ ನನಗೆ ಇಂಟರ್ವ್ಯೂ ಇತ್ತು. ಕೆಲಸ ಕೊಡೋದಕ್ಕೆ ಅಂತ ನನ್ನ ಜಾತಿ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಶಾಮಾನಂದನ ಅಂಗಡಿ ಅಂತ ಬದಲಾಯಿಸ್ಕೊಂಡೆ. ಅಲ್ಲಿ ಇಂಟರ್ವ್ಯೂ ಮಾಡಿದವರೆಲ್ಲ ಬಂಗಾಳಿಗಳು. ಅವರಿಗೆ ದಕ್ಷಿಣ ಭಾರತದವ್ರನ್ನ ಕಂಡ್ರೆ ಕಾಲಕಸಕ್ಕಿಂತ ಕಡೆ. ಅದಕ್ಕೆ ಈ ವಿಚಿತ್ರ ಹೆಸರು ಬರೋ ಹಂಗಾಯ್ತು. ಆಮೇಲೆ ನಾನು ಕೆಲಸದ ಮೇಲೆ ಆಲಪಿಯಲ್ಲಿ ರಿಪೋರ್ಟ್ ಮಾಡ್ಕೊಂಡೆ. ಅಲ್ಲಿ ನನ್ನ ಹೆಸರು ಅಂಗಡಿ ಅನ್ನೋದು ಹೋಗಿ ಮಲಯಾಳಿಗಳ ಬಾಯಲ್ಲಿ ಅಂಗಾಡಿಯೇ ಆಗೋಯ್ತು. ನನ್ನ ಮೂಲದ ಹೆಸರು ಅಂಗಡಿ ಶಾಮೇಗೌಡ.
ಇವನ್ ಯಾವನು ದೇಶಾಂತರದವನು, ಇಂಟೆಲಿಜೆನ್ಸ್ ಅವನು ಅಂತ ಗಾಬರಿ ಬೀಳ್ಬೇಡಿ, ನಾನೇ ಇಲ್ಲಿಯವನೇ ಎಂದು ತನ್ನ ಮಾತಿನ ದಾಟಿ ಗೀಟಿ ಎಲ್ಲಾ ಬದಲಾಯಿಸಿ ಥೇಟ್ ಮಲೆನಾಡು ಗೌಡನ ತರ ಮಾತಾಡತೊಡಗಿದ. ನನ್ನನ್ನ ಸೆಂಟ್ರಲ್ ಇಂಟೆಲಿಜೆನ್ಸ್ ಇಂದ ಏಲಕ್ಕಿ ಬೋರ್ಡಿಗೆ ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಪ್ರಮೋಷನ್ ಕೊಟ್ಟು ಡೆಪ್ಯೂಟ್ ಮಾಡಿದ್ರು. ಮೊದಲು ಈ ಪೋಸ್ಟ್ ಸ್ಟೇಟ್ ಇಂಟೆಲಿಜೆನ್ಸ್ ಸ್ಕೇಲ್ ಅಲ್ಲೇ ಇತ್ತು. ಅದಕ್ಕಾಗಿ ನಾನು ಹೋಗಲ್ಲ ಅಂತ ತಕರಾರು ಮಾಡಿದ್ಮೇಲೆ ಅದನ್ನು ಸೆಂಟ್ರಲ್ ಸ್ಕೇಲಿಗೆ ಬದಲಾಯಿಸಿ ನನ್ನನ್ನ ಇಲ್ಲೇ ಕಾಯಂ ಮಾಡಿ ಏಲಕ್ಕಿ ಬೋರ್ಡ್ ಇಂಟೆಲಿಜೆನ್ಸ್ ಅಂತ ಬೇರೆ ಡಿಪಾರ್ಟ್ಮೆಂಟೇ ಮಾಡ್ಬಿಟ್ರು. ಎಲ್ಲ ಡಿಪಾರ್ಟ್ಮೆಂಟ್ ಅಂಡ್ ಪಾಲಿಟಿಕ್ಸ್. ಅಂಗಾಡಿ ಆ ಮೂವರಿಗೂ ಕೊಂಚ ಆತ್ಮೀಯನಾಗುವ ಉದ್ದೇಶದಿಂದ ಬೇಕಿದ್ದು ಬೇಡದ್ದು ಎಲ್ಲಾ ಅವರೆದರು ಒದರತೊಡಗಿದ. ಆತ ಬಂದಿದ್ದು ಏಲಕ್ಕಿ ಕೇಂದ್ರದ ಮುಖ್ಯಸ್ಥನಾದ ಪಾಟೀಲ್ ಅವರನ್ನು ನೋಡುವುದಕ್ಕೆ. ಏಲಕ್ಕಿ ಉತ್ಪಾದನೆ ಅಪಾಯಕಾರಿ ಮಟ್ಟಕ್ಕೆ ಕುಸಿದುದರಿಂದ ಕೇಂದ್ರ ಸರ್ಕಾರ ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಏಲಕ್ಕಿ ಬೋರ್ಡ್ ಅನ್ನ ತನಿಖೆ ನಡೆಸುವಂತೆ ಕೋರಿದೆಯಂತೆ. ಜೊತೆಗೆ ಏಲಕ್ಕಿ ವ್ಯಾಪಾರದ ನೀತಿ ನೀತಿಗಳನ್ನು ಅಭ್ಯಾಸ ಮಾಡಲು ಹೇಳಿದ್ದಾರಂತೆ. ಕರ್ನಾಟಕದಂತೆ ಕೇರಳದ ಉತ್ಪಾದನೆಯು ಕುಸಿಯುತ್ತಿದೆಯೇ ಎಂದು ಸಿದ್ದಪ್ಪ ಕೇಳಿದ. ಕೇರಳದಲ್ಲೂ 2 ವರ್ಷದಿಂದ ಇಳಿಮುಖ ಆಗಿದೆ. ಆದರೆ ಮುಖ್ಯವಾಗಿ ಕೆಸರೂರಿನ ಏಲಕ್ಕಿ ಪ್ರಪಂಚದಲ್ಲೇ ಪ್ರಸಿದ್ಧವಾದದ್ದು. ಇಲ್ಲಿ ಉತ್ಪಾದನೆ ಕುಸಿಯುತ್ತಿರುವುದರಿಂದ ತೀವ್ರ ಆತಂಕಕ್ಕೆ ಕಾರಣವಾಗಿದೆ ಎಂದು ಅಂಗಾಡಿ ಉತ್ತರಿಸಿದ. ತಾನು ಡಾಕ್ಟರ್ ಜೋಗಿಹಾಳ್ ಅವರು ಈ ಕೇಂದ್ರದ ಮುಖ್ಯಸ್ಥರಾಗಿದ್ದಾಗ ನಡೆದ ಫೀಲ್ಡ್ ಡೇಗೆ ಬಂದಿದ್ದೇನೆಂದು, ಆಗ ಸೆಮಿನಾರ್ನಲ್ಲಿ ಸಿದ್ದಪ್ಪ ಮತ್ತು ಹೆಗಡೆ ಮಾತಾಡಿದ್ದರೆಂದು, ಆದ್ದರಿಂದಲೇ ತನಗೆ ಅವರ ಪರಿಚಯವಿದ್ದದ್ದು ಎಂದು ವಿವರಿಸಿದ. ಸಿದ್ದಪ್ಪ ನಕ್ಕು, ಮಿಸ್ಟರ್ ಅಂಗಾಡಿ, ಏಲಕ್ಕಿ ಬೆಳೆ ಕುಸಿಯೋದಕ್ಕೆ ತುಂಬಾ ಕಾರಣಗಳಿವೆ. ಕ್ರಿಮಿಕೀಟಗಳು, ಫಂಗಸ್ಗಳು, ವೈರಸ್ಗಳು, ಪ್ರತಿಕೂಲ ಹವಾಮಾನ, ಮಾರುಕಟ್ಟೆಯ ಏರಿಳಿತ, ಹೀಗೆ 106 ಕಾರಣಗಳಿರುತ್ತೆ. ಅದನ್ನ ತನಿಖೆ ಮಾಡೋದಕ್ಕೆ ಸಸ್ಯಶಾಸ್ತ್ರಜ್ಞರ ಅಧ್ಯಯನ ಮುಖ್ಯವೇ ಹೊರತು ಪೊಲೀಸ್ ಡಿಪಾರ್ಟ್ಮೆಂಟ್ ನವರಿಗೆ, ಇಂಟೆಲಿಜೆನ್ಸ್ ಅವರಿಗೆ ಕೆಲಸ ವಹಿಸಿದ್ರೆ ಪ್ರಯೋಜನ ಆದ್ರೂ ಏನು? ಈಗ ಏಲಕ್ಕಿಗೆ ಏಫಿಡ್ಸ್ ಅನ್ನೋ ತಿಗಣೆ ಕಾಟ ಇದೆ ಅನ್ನಿ. ಅದನ್ನ ನಾನು ಪತ್ತೆ ಮಾಡಿ ಅದಕ್ಕೆ ಯಾವ ಔಷಧಿ ಹೊಡಿಬೇಕು ಅಂತ ರಿಪೋರ್ಟ್ ಮಾಡಬಲ್ನೆ ಹೊರತು ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಏನ್ ಮಾಡಬಲ್ರು? ಏಫಿಡ್ಸ್ ಗಳಿಗೆ ಕೈಕೋಳ ಹಾಕ್ತಾರೇನೋ ಎಂದು ವಿನೋದವಾಗಿ ಹೇಳಿದ. ಅಂಗಾಡಿ ಅದಕ್ಕೆ ಪ್ರತೀಕಾರವಾಗಿ ನಗುತ್ತಾ, ಮಿಸ್ಟರ್ ಸಿದ್ದಪ್ಪ, ನಿಮ್ಮ ಪ್ರಶ್ನೆಗೆ ಈ ಹಂತದಲ್ಲಿ ನಾನು ನ್ಯಾಯವಾಗಿ ಉತ್ತರಿಸಕೂಡದು. ಆದ್ರೆ ಸೂಚ್ಯವಾಗಿ ನಿಮ್ಗೆ ಹೇಳಬಯಸ್ತೇನೆ, ಏಲಕ್ಕಿಯನ್ನ ಅರಬ್ ರಾಷ್ಟ್ರಗಳಿಗೆ ರಫ್ತು ಮಾಡೋದ್ರಿಂದ ನಮಗೆ ಪ್ರಾಪ್ತಿಯಾಗುತ್ತಿದ್ದ ಅಮೂಲ್ಯ ವಿದೇಶಿ ವಿನಿಮಯ ಸುಮಾರು 400 ಕೋಟಿ ರೂಪಾಯಿ. ಈಗ ಅದು 50 ಕೋಟಿ ರೂಪಾಯಿಗೆ ಇಳಿದಿದೆ. ಸ್ವಾಭಾವಿಕವಾಗಿ ಕೇಂದ್ರ ಸರ್ಕಾರ ಈ ಬಗ್ಗೆ ಆತಂಕಗೊಂಡಿದೆ. ಈ ಇಳಿತ ಕೇವಲ ಕ್ರಿಮಿಗಳಿಂದ ಆಗಿದ್ದಿದ್ರೆ ನೀವ್ ಹೇಳಿದಂತೆ ನನ್ನ ಕೆಲಸ ಇಲ್ಲಿ ಏನು ಇರಲಿಲ್ಲ. ಆದ್ರೆ ಯಾವಾಗ್ಲೂ ಹೀಗೆ ಇರೋದಿಲ್ಲ. ಒಂದೊಂದ್ ಸಾರಿ ಕ್ರಿಮಿಗಳ ಜೊತೆ ಕ್ರಿಮಿನಲ್ಗಳು ಇರ್ತಾರೆ. ಅದಕ್ಕೆ ನಮಗೆ ವಹಿಸಿರೋದು ಈ ಕೆಲಸವನ್ನ. ನಿಮಗೆ ತಿಳಿಯದ ಸುಳಿವು ಕೆಲವೊಮ್ಮೆ ನಮಗೆ ತಿಳಿಯುತ್ತೆ ಎಂದು ವಿಚಿತ್ರ ಟಿವಿಯಲ್ಲಿ ತಿಳಿಸುತ್ತಾ ಅಂಗಾಡಿ ಇದ್ದಕ್ಕಿದ್ದಂತೆ ತನ್ನ ಕರ್ತವ್ಯ ಗೂಢವು ರಹಸ್ಯಮಯವೂ ಆದದ್ದು ಎಂಬ ಗತ್ತಿನಲ್ಲಿ ಕುಳಿತ. ಮಿಕ್ಕ ಮೂವರು ಗಾಬರಿ ಬಿದ್ರು. ಅದನ್ನು ತಿಳಿದ ಅಂಗಾಡಿ ಮತ್ತೆ, ಈಗೆಲ್ಲ ಹೇಳಿದೆ ಅಂತ ನೀವು ನನ್ನ ಜೇಮ್ಸ್ ಬಾಂಡ್ ಅಂತೆಲ್ಲ ತಿಳ್ಕೊಂಬೇಡಿ. ಪತ್ತೆದಾರ ಅಂದ್ರೆ ಹುಡುಗಿರ ಜೊತೆ ಆಟ ಆಡ್ಕೊಂಡು ಪಿಸ್ತೂಲಿನ ಸಾಹಸ ಅಂತ ಯೋಚನೆ ಮಾಡ್ತೀವಿ. ನಾನು ಒಂದ್ ಕಾಲದಲ್ಲಿ ಹಾಗೆ ತಿಳಿದಿದ್ದೆ. ನಿಜವಾಗಿಯೂ ಇಂಟೆಲಿಜೆನ್ಸ್ ನವರ ಕೆಲಸ ಅಂದ್ರೆ ಅದೊಂದು ತಾಲೂಕ್ ಆಫೀಸ್ ಗುಮಾಸ್ತನ ಕೆಲಸ. ವಿಷಯ ಎಲ್ಲ ಕೂಲಂಕುಷವಾಗಿ ತಿಳಿದು ಅದನ್ನ ಜ್ಞಾಪಕ ಇಟ್ಕೊಂಡು ಫೈಲ್ಸ್ ಮಾಡಿ ಅವುಗಳಲ್ಲಿ ಜ್ಞಾಪಕ ಇಟ್ಕೊಂಡು ಒಂದಕ್ಕೊಂದು ತಾಳೆ ನೋಡಿ ಕ್ರಾಸ್ ಚೆಕ್ ಮಾಡಿ ಕಳಚಿದ ಕೊಂಡಿಗಳನ್ನೆಲ್ಲ ಕೂಡಿಸೋ ಕತ್ತೆ ಕೆಲಸ ಎಂದ. ಅಂಗಾಡಿಯ ಆತ್ಮೀಯ ನಡವಳಿಕೆಯಿಂದ ಅಲ್ಲಿ ಕುಳಿತಿದ್ದ ಮೂವರ ಮನಸ್ಸಿನ ಬಿಗುವು ಕೊಂಚ ಕಡಿಮೆಯಾಗಿದ್ದೇನೋ ನಿಜ. ಆದ್ರೂ ಪೊಲೀಸು ಪತ್ತೆದಾರ ಕೊಂಚ ಜಾಗರೂಕವಾಗಿ ಮಾತನಾಡೋದು ಒಳ್ಳೆಯದಲ್ವೇ ಎಂದು ಮೂವರು ಯೋಚಿಸಿದರು. ಎದುರುಗಡೆ ಪಾತ್ರೆ ಅಂಗಡಿ ಮಾರ್ವಾಡಿ ಕತ್ತಲಾಗುವುದಕ್ಕೆ ಮೊದಲೇ ದೀಪದ ಸ್ವಿಚ್ ಹಾಕಿ ಅದಕ್ಕೊಮ್ಮೆ ಕೈ ಮುಗಿದು ಗಲ್ಲದ ಮೇಲೆ ಕುಳಿತುಕೊಂಡ. ಬೈ ಡಾಕ್ಟರ್ ಜೋಗಿಹಾಳ್ ತೀರಿಕೊಂಡ್ರಲ್ಲ, ಏನಾಗಿತ್ತು ಅವ್ರಿಗೆ? ಇಲ್ಲಿ ಜೋಗಿಹಾಳ್ ಅನ್ನುವ ಒಂದು ಸಾವು ನಡೆದಿದೆ ಒಂದು ಕೆಲವು ತಿಂಗಳ ಹಿಂದೆ. ಅದು ಕಂಟಿನ್ಯೂಸ್ ಆಗಿ ಕಾದಂಬರಿಯಲ್ಲಿ ಒಂದು ಪ್ರಮುಖ ಘಟನೆಯಾಗಿ ಬರುತ್ತೆ ಅವ್ರ ಸಾವು. ಬೈ ಡಾಕ್ಟರ್ ಜೋಗಿಹಾಳ್ ತೀರ್ಕೊಂಡ್ರಲ್ಲ, ಏನಾಗಿತ್ತು ಅವ್ರಿಗೆ? ಅಂಗಾಡಿ ಸಿದ್ದಪ್ಪನನ್ನ ಕುತೂಹಲದಿಂದ ಕೇಳಿದ. ಏನೂ ಆಗಿರಲಿಲ್ಲ, ಚೆನ್ನಾಗೇ ಇದ್ರು. ಅವತ್ ಸಾಯಂಕಾಲ ನಮ್ಮನ್ನೆಲ್ಲ ಮೀಟಿಂಗ್ ಕರೆದು ಹಲವಾರು ಏಲಕ್ಕಿ ಸಂಶೋಧನೆಯ ಸಮಸ್ಯೆಗಳನ್ನ ಚರ್ಚಿಸಿದ್ರು. ರಿಸರ್ಚ್ ವಿದ್ಯಾರ್ಥಿಗಳ ಕೆಲವು ಪ್ರಯೋಗಗಳನ್ನು ಪರಿಶೀಲಿಸಲು ಲ್ಯಾಬ್ಗೆ ಹೋದ್ರು. ಬೆಳಿಗ್ಗೆ ನೋಡ್ಬೇಕಾದ್ರೆ ಲ್ಯಾಬ್ ನಲ್ಲಿ ಜೋಗಿಹಾಳ ತೀರ್ಕೊಂಡಿದ್ರು. ಹೃದಯಾಘಾತವೋ ಅಪಘಾತವೋ ಏನೊಂದು ಸರಿಯಾಗಿ ಗೊತ್ತಾಗ್ಲಿಲ್ಲ. ಕೆಲವರು ಸ್ಲೈಡ್ ಪ್ರೊಜೆಕ್ಟರ್ ಏನೋ ಆಗಿತ್ತು ಎನ್ನುತ್ತಾರೆ ಎಂದು ತಿಳಿಸಿದ. ಅವರ ಮಾತಿನಲ್ಲಿ ಅವನು ಆ ವೇಳೆಗಾಗಲೇ ಅದನ್ನು ಹಲವಾರು ಜನಕ್ಕೆ ಪದೇ ಪದೇ ಹೇಳಿದ ಬೇಸರ ಎದ್ದು ಕಾಣುತ್ತಿತ್ತು. ಅವರೇನೋ DDT ಬಾಂಬ್ ಬಗ್ಗೆ ಪ್ರಯೋಗ ಮಾಡ್ತಿದ್ರಂತಲ್ಲ ಹೆಗ್ಡೆ ಎಂದ ಅಂಗಾಡಿ. ಅದೇನೋ ಸಿದ್ದಪ್ಪನಿಗೆ ಚೆನ್ನಾಗಿ ಗೊತ್ತಪ್ಪ. ಆ ಸ್ಕೀಮ್ ತಯಾರು ಮಾಡಿ ಜೋಗಿಹಾಳ್ರಿಗೆ ಕೊಟ್ಟಿದ್ದು ಅವನೇನೆ. ಸಿದ್ದಪ್ಪ ಅದಕ್ಕೆ ಸರಿಯಪ್ಪ, ಸ್ಕೀಮ್ ಏನಂತ ಬೇಕಾದ್ರೆ ನಾನು ತಿಳಿಸ್ತೇನೆ. ಆದ್ರೆ ಈ ಇಂಟೆಲಿಜೆನ್ಸ್ ಅನ್ನೋ ಪದ ಕೇಳದಾಗ್ಲಿಂದ ಏನ್ ಹೇಳಿದ್ರೆ ಹೇಗೋ ಅಂತ ನಾನು ಎದೆ ಹೊಡ್ಕೊತಾ ಇದೆ. ಅವರು ಸತ್ತಾಗ ಪೊಲೀಸ್ನವರು ಆ ತನಿಖೆ ಈ ತನಿಖೆ ಅಂತ 26 ಸಾರಿ ಅಲಸಿ ಪ್ರಾಣ ತೆಗೆದಿದ್ದಾರೆ. ನನಗೆ ಇಲ್ಲಿವರೆಗೆ ಅನುಭವಿಸಿರೋದೇ ಸಾಕಾಗಿದೆ ಎಂದ. ನೋ ನಿಮ್ ಜೊತೆ ಎಲ್ಲ ಹರಟೆ ಕೊಚ್ಚು ಗೆಳೆಯನಾಗಿ ಈ ವಿಷಯ ಕೇಳ್ತಿದ್ದೀನಿ ಅಷ್ಟೇ. ನೋಡಿ,
ಇಂಥ ವಿಷಯ ಕೇಳಿದ ತಕ್ಷಣ ನಾನು ಇಂಟೆಲಿಜೆನ್ಸ್ ಆಫೀಸರ್ ಆಗಿರೋದ್ರಿಂದ ಮಾತನಾಡೋರು ನಿಜವನ್ನ ನಿಗೂಢ ರೋಮಾಂಚನವಾಗಿ ಪರಿವರ್ತಿಸ್ಬಿಡ್ತಾರೆ. ಇಲ್ಲ ಅಂದ್ರೆ ಇದು ಯಾವನಿಗೆ ಬೇಕಪ್ಪ ಇವ್ರ ಸವಾಸ, ಏನೋ ಹಾಗಂತಾರೆ ಹೀಗಂತಾರೆ ಯಾರಿಗ್ ಗೊತ್ತು ಅಂತ ನುಸುಳುವ ಮಾತಾಡಿ ಮೆಲ್ಲಗೆ ಜಾರಿಕೊಳ್ತಾರೆ. ನಿಮ್ಗೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನ್ ಇಲ್ಲಿಗೆ ಬಂದಿರೋ ಉದ್ದೇಶ ಏನೆಂದು ಸ್ಪಷ್ಟವಾಗಿ ಹೇಳಿದ್ದೀನಲ್ಲ. ನಾನೇನು ಜೋಗಿಹಾಳರ ಸಾವನ್ನು ತನಿಖೆ ಮಾಡೋದಕ್ಕೆ ಖಂಡಿತ ಬಂದವನಲ್ಲ. ನೀವೆಲ್ಲ ಜೋಗಿಹಾಳರ ಸಹಾಯಕರಾಗಿ ಕೆಲಸ ಮಾಡಿದ್ರಿಂದ ಸುಮ್ನೆ ಕುತೂಹಲಕ್ಕೆ ಕೇಳ್ತಿದ್ದೀನಿ ಅಷ್ಟೇ. ನನಗೆ ಮುಖ್ಯವಾಗಿ ನೀವು ನನ್ನೊಡನೆ ಸಾಧಾರಣವಾಗಿ ವರ್ತಿಸೋದು ಬೇಕಾಗಿದೆ ಅಂದ. ಅವರು ಎಂದಿನಂತೆ ವರ್ತಿಸುವ ಹಾಗೆ ಮಾಡಲು ಅಂಗಾಡಿ ತುಂಬಾ ತೊಂದರೆ ತೆಗೆದುಕೊಂಡ. ಡಿಡಿಟಿ ಬಾಂಬ್ ಅಂದ್ರೆ ಸಿಡಿಮದ್ದಿನ ಸುತ್ತ ಡಿಡಿಟಿ ಇಟ್ಟು ಅದನ್ನು ತೋಟದ ಒಳಗಡೆ ಸಿಡಿಸೋದು. ಔಷಧ ಸಿಂಪಡಿಸುವ ವಿಧಾನಕ್ಕಿಂತ ಇದು ಸುಲಭವೇ ಅಂತ ಪ್ರಯೋಗ ಮಾಡ್ತಿದ್ವಿ. ಆದ್ರೆ ಇದು ಹೇಗೆ ಜೋಗಿಹಾಳರ ಸಾವಿಗೆ ಕಾರಣ ಅಂತ ಎಲ್ರಿಗೂ ಅನ್ನಿಸ್ತೀಯೋ ಗೊತ್ತಿಲ್ಲ. ಈ ಡಿಡಿಟಿ ಬಾಂಬ್ ಪ್ರಾಜೆಕ್ಟ್ಗೂ ಜೋಗಿಹಾಳರ ಸಾವಿಗೂ ಯಾವ ವಿಧವಾದ ಸಂಬಂಧವೂ ನನಗೆ ತೋಚುತ್ತಿಲ್ಲ ಎಂದ ಸಿದ್ದಪ್ಪ. ಜೋಗಿಹಾಳರ ಮರಣಾನಂತರ ಸಿದ್ದಪ್ಪನನ್ನು ಕರೆದು ಪೊಲೀಸರು ಅನೇಕ ಸಾರಿ ಈ ಡಿಡಿಟಿ ಬಾಂಬ್ ಯೋಜನೆಯ ಬಗ್ಗೆ ಪ್ರಶ್ನೆ ಮಾಡಿಯೇ ಇದ್ದರು. ಅಲ್ಲ ಸಿದ್ದಪ್ಪ, ನಿನಗೆ ಈ ಡಿಡಿಟಿ ಬಾಂಬಿನ ಕಲ್ಪನೆ ಎಲ್ಲಿಂದ ಸಿಕ್ತೋ ಎಂದು ಕೇಳಿದ ಹೆಗ್ಡೆ, ನನ್ನ ತಲೆ ಒಳಗೆ ಮೆದುಳು ಅನ್ನೋ ವಸ್ತು ಇಲ್ಲ ಅಂತ ತಿಳಿದಿದೆಯೇನೋ. ಪುರ್ಸೊತ್ ಕೊಟ್ರೆ ಇಂಥ ಮನಹಾಳ ಐಡಿಯಾಗಳು ಒಂದಲ್ಲ 100 ಕೊಟ್ಟೆನು. ಅಸಹನೆಯಿಂದೆಂಬಂತೆ ಸಿದ್ದಪ್ಪ ಹೆಗಡೆಗೆ ಉತ್ತರಿಸಿದ. ಹೋಗ್ಲಿ ಬಿಡಿ, ನಿಮಗೆ ಈ ವಿಷಯ ಈಗಾಗಲೇ 108 ಸಾರಿ ಹೇಳಿ ಬೇಸರ ಬಂದಿದೆ ಅಂತ ಕಾಣುತ್ತೆ. ಆದ್ರೆ ಜೋಗಿಹಾಳ್ರಂತ ಮೇಧಾವಿ ಏಲಕ್ಕಿ ಮೇಲೆ ಸಂಶೋಧನೆ ನಡೆಸಿಯೂ ಏಲಕ್ಕಿ ಉತ್ಪಾದನೆ ಕುಸಿಯೋ ಸ್ಥಿತಿಗೆ ಬಂತಲ್ಲ ಅನ್ನೋದೊಂದೇ ನನಗೆ ಬೇಜಾರು. ಅವರಿಗೆ ಕರ್ನಾಟಕದಲ್ಲಿ ದ್ರಾಕ್ಷಿ ಬೆಳೆಗೆ, ಸಿಮ್ಲಾದಲ್ಲಿ ಸೇಬು ಬೆಳೆಗೆ ಮಾಡಿದ ಸಂಶೋಧನೆಗಾಗಿ ಮೆಗಾಸಿ ಪ್ರಶಸ್ತಿ ಸಿಗಬೇಕೆಂದು ನಿರ್ಧಾರ ಆಗಿತ್ತು. ಆದ್ರೆ ಆಗ್ಲೇ ತೀರಿಕೊಂಡಿದ್ದು ತುಂಬಾ ಅನ್ಯಾಯ. ಇವತ್ತು ನಮ್ಮ ದೇಶದಲ್ಲಿ ದ್ರಾಕ್ಷಿ ಸೇಬು ಹಣ್ಣುಗಳನ್ನ ಗಲ್ಲಿಯಲ್ಲಿ ರಾಶಿ ಹಾಕೊಂಡು ಮಾರೋದಕ್ಕೆ ಸಾಧ್ಯವಾಗ್ತಿರೋದು ಅವರಿಂದಲೇ. ಮೊದ್ಲೆಲ್ಲ ಎಲ್ಲೋ ಸಿನಿಮಾದಲ್ಲಿ ರಾಜ ರಾಣಿಯರು ಸೇಬು ದ್ರಾಕ್ಷಿ ತಿನ್ನೋದನ್ನ ಮಾತ್ರ ನೋಡ್ತಿದ್ವಿ ಅಷ್ಟೇ ಅಂದ ಅಂಗಾಡಿ. ಅಷ್ಟರಲ್ಲಿ ಯಾರೋ ಎಡಗಡೆ ಸರ್ಕಲಿನಲ್ಲಿ ಡಮ 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 ಅಂತ ಟಮಟೆ ಹೊಡೆದ್ರು. ಶುರುವಾಯ್ತು ಅಂತ ಕಾಣ್ತದೆ. ಏಲಕ್ಕಿ ಬೆಳೆಗಾರರ ಮನೆ ಜಪ್ತಿ, ಸ್ವತ್ತು ಹರಾಜು ಎಂದು ಅತ್ತ ನೋಡಿ ರಾಮಚಂದ್ರ ಹೇಳಿದ. ಏಲಕ್ಕಿ ಉತ್ಪಾದನೆ ಕುಸಿಯೋದಕ್ಕೆ ಕ್ರಿಮಿಗಳು ಕಾರಣವೋ ಕ್ರಿಮಿನಲ್ ಕಾರಣಗಳೋ ಗೊತ್ತಿಲ್ಲ. ಆದ್ರೆ ಬೆಳೆಗಾರರ ಮನೆ ಕುಸಿಯೋದಕ್ಕೆ ಮಾತ್ರ ಈ ಬ್ಯಾಂಕಿನ ಕ್ರಿಮಿನಲ್ಗಳೇ ಕಾರಣ ಎಂದ ರಾಮಚಂದ್ರ ಕೋಪದಿಂದ. ಅಂಗಾಡಿ ಗಡಿಯಾರ ನೋಡಿಕೊಂಡು ಎದ್ದು, ನಾನಿನ್ ಬರ್ಲೆ, ಮತ್ತೆ ಸಿಗ್ತೀರಾ ಎಂದ. ಡಾಕ್ಟರ್ ಪಾಟೀಲ್ರನ್ನ ನೋಡೋದಕ್ಕೆ ಬರ್ತಿರಲ್ಲ, ಅಲ್ಲೇ ಇರ್ತೇವೆ. ಇಲ್ಲದಿದ್ರೆ ದಿನ ಸಾಯಂಕಾಲ ಇಲ್ಲೇ ಆರ್ಟೆ ಕೊಚ್ಚೋದಕ್ ಬರ್ತೇವೆ ಎಂದು ಹೆಗಡೆ ಹೇಳಿದ. ಡಮ್ 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 ಹೊರಗಡೆ ಟಮಟೆ ಸದ್ದು. ಕೇಳ್ರಿ ನಾಳೆ ಸೊಪ್ಪಿನಗುಡ್ಡೆ ರಾಮೇಗೌಡ್ರ ಮನೆ ಸ್ವತ್ತು ಹರಾಜು, 1 ಉಪ್ಪಿನಕಾಯಿ ಜಾಡಿ, 17 ಪೊರಕೆ, 3 ಅಲ್ಯೂಮಿನಿಯಂ ಪಾತ್ರೆ ಇತ್ಯಾದಿ. ಅಡಮಾನ ಬ್ಯಾಂಕಿನ ಆಡು ಬಾಲಯ್ಯ ತಮಟೆ ಹಿಡಿದು ಗಟ್ಟಿಯಾಗಿ ಸಾರತೊಡಗಿದ್ದ. ನೀಳಕಾಯದ ಶಾಮನಂದನ ಅಂಗಾಡಿ ನಿಧಾನವಾಗಿ ಎದ್ದು ತನ್ನ ಕೋಟನ್ನು ಮಡಚಿ ಕೈಗೆ ನೇತು ಹಾಕಿಕೊಂಡು ಇಳಿದು ಹೋದ. ಅವನು ಹೋದತ್ತ ಉಳಿದ 3 ನೋಡುತ್ತಿದ್ದರು. ಅವನು ಕಣ್ಮರೆಯಾದ ನಂತರ ಮುಖಾಮುಖ ನೋಡಿಕೊಂಡ್ರು. ಇಲ್ಲಿ ತನಕ ಒಂದು ಸಣ್ಣ ಪರಿಚಯ 2 ಅಧ್ಯಾಯದಲ್ಲಿ ಸಿಕ್ಕಿದೆ. ಆ ಊರು ಮತ್ತೆ 2 ಟೀಮನ್ನ ಪರಿಚಯ ಮಾಡಿದ್ದಾರೆ. ಒಂದು ಏಲಕ್ಕಿ ಬಗ್ಗೆ ಒಂದಷ್ಟು ಸಂಶೋಧನೆಗಳನ್ನ ಮಾಡ್ತಿದ್ದಂತ 3 ಜನ ಪ್ರೊಫೆಷನಲ್ಸ್, ಇನ್ನೊಂದಷ್ಟು ಜನ ಕ್ರಾಂತಿ ಆಗ್ಬೇಕು ಅಂತ ನಿಂತಿರುವ 4-5 ಹುಡುಗರು. ಅದರ ಮಧ್ಯ ಸಡನ್ ಆಗಿ ಎಂಟ್ರಿ ಕೊಟ್ಟಿರುವಂತಹ ಒಬ್ಬ ಇಂಟೆಲಿಜೆನ್ಸ್ ಆಫೀಸರ್ ಶಾಮನಂದನ ಅಂಗಾಡಿ, ಮತ್ತೆ ಆ ಊರಿಗೆ ಹೊಸದಾಗಿ ಬಂದಿರುವಂತ ಲೆಕ್ಚರ್ ರಾಮಚಂದ್ರ. ರಾಮಚಂದ್ರನ ಕಾರಣದಿಂದನೇ ಹುಡುಗರಿಗೆಲ್ಲ ಈಗ ಕ್ರಾಂತಿ ಆಗ್ಬೇಕು ಅಂತ